ವಾಚಾ ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು ಬ್ರೋ, ಅವ್ರು ಯಾರಿಗೆ. ಸೊ ಗೈಸ್, ಇದು ಬಂದು ನಮ್ಮ ಮಮ್ಮಿ ಮತ್ತೆ ನನ್ನ ತಮ್ಮ ಕೊಟ್ಟಿದ್ದ ಡೈಮಂಡ್ ಇಯರಿಂಗ್ಸ್ ನನ್ನ ಬರ್ಡೇ ಗಿಫ್ಟಿಗೆ. ಡೈಮಂಡ್ ಇಯರಿಂಗ್. ಸೊ ನೆಕ್ಸ್ಟ್ ಇಂದ ನಾನು ಮುಟ್ಟಿದ್ದೆಲ್ಲ ಗೋಲ್ಡ್, ಡೈಮಂಡ್, ಸಿಲ್ವರ್ ಆಗಲಿ ಅಂತ ಟಚ್ಡ್. ನಿಮಗೂ ಈ ವರ್ಷ ತುಂಬ ಚೆನ್ನಾಗಿಲ್ಲ. ಆ್ಯಂಡ್ ನಂಗೆ ಯಾರೆಲ್ಲ ವಿಶ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ಫಸ್ಟ್ ಯಾಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಮತ್ತೆ ಮುಕ್ಕಿದೆಲ್ಲ ಸೆಲೆಬ್ರೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಓಕೆ ಗೈಸ್, ನಾನು ನನ್ನ ಬರ್ಡೇ ಅಂತ ಬೇಜಾರಿಲ್ಲದೆ ಫುಲ್ ಜಾಲಿ ಮೂಡಲ್ಲಿದ್ದೀನಿ. ಅಲ್ಲ ಡಿಸಾಸ್ಟರ್ ಆಯಿತು ಅಲ್ಲಿ, ಅಂದರೆ ಚೆನ್ನಾಗೂ ಇರಲಿಲ್ಲ. ಜಸ್ಟ್ ಬಿಕಾಸ್ ಕೊಲಾಬ್ರೇಷನ್ನ ಪ್ರಮೋಷನ್ ಮಾಡ್ತೀವಿ ಅಂತ ಅಲ್ಲೋಗಿ ಚೆನ್ನಾಗಿಲ್ಲರನ್ನ ಪ್ರಮೋಟ್ ಮಾಡಿ ತಿರ್ಗಾ ಮತ್ತೆ ಇನ್ನೊಬ್ಬರು ನಮ್ಮನ್ನ ನಂಬಿ ಚೆನ್ನಾಗಿದೆ ಅಂತ ಅಷ್ಟು ದುಡ್ಡು ಸ್ಪೆಂಡ್ ಮಾಡಿ ಹೋಗೋದು, ಅದು ಚೆನ್ನಾಗಿಲ್ಲ. ಅದಾದಮೇಲೆ ಇವಾಗ ಇನ್ನೊಂದು ರೆಸಾರ್ಟಿಗೆ ಬಂದ್ವಿ. ಇಲ್ಲಿ ನಾವು ಮುಂಚೆ ಪ್ರೀವಿಯಸ್ಲಿ ಬಂದಿದ್ವಿ ನವೀನ್ ಬರ್ಡೇಗೆ. ಬಟ್ ಇದು ಚೆನ್ನಾಗಿದೆ ರೆಸಾರ್ಟು, ಬಟ್ ಬುಕ್ಕಿಂಗ್ ಇಶ್ಯೂ ಸೇಮು. ಆನ್ಲೈನಲ್ಲಿ ಬುಕ್ ಆಗ್ತಿದೆ, ಬಟ್ ಇಲ್ಲಿ ಬುಕ್ಕಿಂಗ್ ತೋರಿಸ್ತಾ ಇಲ್ಲ. ಅದೇನಾಯ್ತೋ ಇವತ್ತು ಗೊತ್ತಿಲ್ಲ. ಅಲ್ಲೊಂಚೂರು ಅಲ್ಲಾಗಿದ್ದು ಬ್ಯಾಡ್ ಮೂಮೆಂಟಿಗೆ ತಿರ್ಗಾ ಇಲ್ಲಿ ಅದೇ ಇನ್ನೂ ಹೋಗ್ತಾಯಿದೆ. ಬಟ್ ಎನಿವೇಸ್ ನನಗೆ ಯಾಕೆ ಬೇಜಾರಿಲ್ಲ ಅಂದರೆ ಇವಾಗ ನೈಟು 12 o'clock ಎಲ್ಲರೂ ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಕೇಕ್ ಕಟ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ನನಗೇನು ಬೇಜಾರೇನಿಲ್ಲ. ನಿಮಗೆ ಬೇಜಾರಕ್ಕ? ನನಗೂ ಬೇಜಾರಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲಿ ಕೂತಿದ್ದೀನಿ. ಬೇಜಾರಿಲ್ಲ, ಒಂದು ಸ್ವಲ್ಪನೂ ಬೇಜಾರಿಲ್ಲ. ಎಲ್ಲಿ ಕೂತಿದ್ದೀನಿ ನೋಡಿ. ಏನೋ ನಡೀತಾ ಇದೆ, ಇತ್ಯರ್ಥ ಆಗ್ತಾ ಇಲ್ಲ. ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಒಂದು ರೂಮಿಂದ ಇನ್ನೊಂದು ರೂಮಿಗೆ ಈಗ ಶಿಫ್ಟ್ ಆಗೋಣ ಅಂದ್ಕೊಂಡು ಬಂದಿದ್ದೀವಿ. ಜಗಳ ಆಡಕ್ಕೆ ಹೋಗೋ ನಮ್ಮ ಯಜಮಾನ್ರು. ಜಗಳ ಆಡ್ಕೊಂಡು ಸಕ್ಸಸ್ ಆದರೆ ಆ ರೂಮ್ಗೆ ಹೋಗ್ತೀವಿ, ಇಲ್ಲಾಂದರೆ ಹೋಗಿದ್ದ ರೂಮ್ಗೆ ಹೋಗ್ತೀವಿ ಅಷ್ಟೇ. ನೀವೇನಂತೀರ? ನವೀನಣ್ಣ ನೋಡೋಕ್ಕಾಗ್ತದೆ. ಅದನ್ನೇ ಹೇಳಕ್ ಬಂದೆ ನಾನು ಇವಾಗ. ಪಾಪ ನವೀನ ಮುಖ ಚಿಕ್ಕದಾಗ್ಬಿಟ್ಟೈತೆ. ಅವನು ಏನೇನೋ ಅನ್ಕೊಂಡು ಬಂದ, ಅದೆಲ್ಲ ಇವತ್ತು ಸ್ವಲ್ಪ ಉಲ್ಟಾ ಪಲ್ಟಾ, ಅಂದರೆ ಎಲ್ಲ ಆಗ್ತಾ ಇದೆ, ಬಟ್ ಸ್ವಲ್ಪ ಉಲ್ಟಾ ಪಲ್ಟಾ ಆಗೋಯ್ತಲ್ಲ ಅಂತ ಬೇಜಾರಾಗಿತ್ತು. ಆ್ಯಕ್ಚುಲಿ ಬೇಜಾರು ಮಾಡ್ಕೊಂಬಿಟ್ಟು ನಾವು ಬಿಡೋ ಅಲ್ಲಿ ನಾವು ಖುಷಿಯಾಗಿ ಇದೀವಿ ಅಷ್ಟೇ. ಅದಕ್ಕೆ ಗೈಸ್, ನಾನು ಇಲ್ಲಾಂದರೆ ನನ್ನ ಕಣ್ಣಲ್ಲಿ ಆಗಲೇ ಜಲಪಾತ ಬಂದಿರ್ತಿತ್ತು. ಆದರೂ ನಾನು ಇಲ್ಲ, ಅವನಿಗೆ ಬೇಜಾರಾಗುತ್ತೆ ಪಾಪ, ಯಾಕೆ. ಆಮೇಲೆ ಅಣ್ಣನೂ ಪಾಪ ಅಲ್ಲಿಂದ ಇಲ್ಲಿ ಓಡಾಡಿ ಆ ನವೀನಗಿನ ಅಣ್ಣನೂ ಫುಲ್ ಟೆನ್ಷನ್ ಆಗಿ ಫುಲ್ ಎಲ್ಲ ಅಣ್ಣನ ಕಾಡಿ ಇವತ್ತು ಮುಗ್ದೈತಿ, ಇನ್ನು ಅಲ್ಲೆಲ್ಲ ಹೋಗಿದ್ದಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ, ಇರೋದೊಂದು ದಿನ ಯಾಕೆ ಟೆನ್ಷನ್. ನಾನು ಫುಲ್ ಆರಾಮಾಗ್ಬಿಟ್ಟಿದ್ದೀನಿ ಗೈಸ್. ಏನಂತೀರ ಅಕ್ಕ? ಸೂಪರ್ ನೀನು. ಹಂಗೆ. ಸೊ ಅಷ್ಟೇ ಗೈಸ್, ಇವಾಗ ಅದೆಲ್ಲ ಮುಗಿದ್ಮೇಲೆ ಇಲ್ಲ ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಎಲ್ಲ ಪ್ರತಿಯೊಂದನ್ನು ಕೇಳೋಣ ಬನ್ನಿ. ಹಾಯ್, ನೋಡಿ ಇವ್ರ ಹೆಸರು ಮನು ಅಂತ. ಇವರು ಟಾಕ್ಸಿಕ್ ಇವೆಂಟ್ ಓನರ್. ಇವರು ಅಲ್ಲಿ ಶರತ್ ಇದಾರೆ, ಮತ್ತೆ ಅವ್ರು ಬೇಜಾರಾಗ್ತಾರೆ. ಏನ್ ಗೊತ್ತಾ, ಮಜಾ ಇದೆ ಸಖತ್. ನನಗೆ ಈ ಬಲೂನು ಇಷ್ಟ ಆಗಿದೆ. ಏನ್ ಗೊತ್ತಾ, ನಾನು ಯೂಶಲಿ ಇದೊಂದು ಡೌಟ್ ಇತ್ತು ಯಾವಾಗ್ಲೂ. ಸ್ವಲ್ಪ ಹಿಂದೆ ಹೋಗಂಗೆ ಈ ಬಲೂನು ನೋಡಿ, ಇಲ್ಲಿ ಬಲೂನ್ ಕಾಣುತ್ತಾ, ಇದು ನಾರ್ಮಲ್ ಐತೆ. ಅದು ಮಾತ್ರ ಶೈನಿಂಗ್ ಹೆಂಗಾಯ್ತು ಅಂದ್ರೆ, ತೋರ್ಸು ಮನು. ಸ್ಪ್ರೇ ಬಿಸಾಕ್ಬಿಟ್ಟ ಮನು. ಮನು ದಮ್ ಹೊಡಿತಿದ್ದ, ಅದಕ್ಕೆ ಈಗ ಬಂದ. ಏನ್ ಗೊತ್ತಾ, ಈ ಬಲೂನ್ ಶೈನಿಂಗ್ ಹೊಡೆ ಸ್ಪ್ರೈ ನೋಡಿ ಎಷ್ಟು ಚೆನ್ನಾಗಿ ಮಾಡೋರು. ಹ್ಯಾಪಿ ಬರ್ಡೇ ರೆಸ್ಟೋರೆಂಟ್ ಎಲ್ಲ ಬರ್ತಾರೆ, ಭಾಳ ಚೆನ್ನಾಗಿ ಮಾಡೋರು. ಎಷ್ಟು ತಗೊಂಡಿರ್ಬೋದು ನಿಮ್ಮ ಪ್ರಕಾರ ಇವ್ರು ಇದನ್ನ ಮಾಡೋಕ್ಕೆ? ಗೊತ್ತಿದ್ರೆ ಕಮೆಂಟ್ ಮಾಡಿ ನೀವು. ಸೊ ನೀವು ಎಷ್ಟು ಅವರ್ ತಗೊಂಡ್ರಿ ಅಂತ ನೋಡಿ ಕಮೆಂಟ್ ಮಾಡಿ. ಸೊ ಇವ್ರದ್ದು ಟಾಕ್ಸಿಕ್ ಇವೆಂಟ್ ಅಂತ. ಇವರಲ್ಲ, ನಿಮಿಷ ಇವ್ರು ಟೆಡ್ಡಿ ಇವೆಂಟ್ ಅಂತ ಇವ್ರದ್ದು. ಸೊ ತುಂಬ ಒಳ್ಳೆ ಒಂದು ಗ್ಯಾಂಗು. ನೀವು ರೀಸೆಂಟಾಗಿ ಇದರಲ್ಲಿ ಏನಪ್ಪ ಇನ್ಸ್ಟಾಗ್ರಾಮ್ಗಳಲ್ಲಿ ಈ ಯಾರ್ದೇನೋ ಬರ್ಡೇ ಇದ್ರೆ ಹೋಗ್ಬಿಟ್ಟು ಅಡ್ಡ ಹಾಕ್ಬಿಟ್ಟು ಅಳಿಸ್ಬಿಡೋದು, ನಗಿಸ್ಬಿಡೋದು ಮಾಡ್ತಾರಲ್ಲ, ಅದು ಇವರೇ. ಅದ್ರಲ್ಲಿ ಜಾಸ್ತಿ ಮಾಡೋದು ಇವರೇ ಅಂತೆ. ಸೊ ಒಂದು ಇನ್ಸಿಡೆಂಟ್ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಆ ಇನ್ಸಿಡೆಂಟ್. ಅದೇನಂತ ಬೇಕು ಅಂದರೆ ಇವ್ರನ್ನ ಕೇಳಿ, ಮೆಸೇಜ್ ಮಾಡಿ ಇವರಿಗೆ. ಟಾಕ್ಸಿಕ್ ಇವೆಂಟ್ ಅಂತ ಪೇಜ್ ಇದೆ, ನಾನು ಹೇಳಲ್ಲ. ಅದು ಹೇಳ್ಬಿಟ್ರೆ ಇನ್ನು ಆಮೇಲೆ ಅವ್ರು ನನಗೆ ಮತ್ತೆ ಏನೋ ಪ್ರಾಬ್ಲಮ್ ಆಗ್ಬಿಡ್ತಾರೆ. ಅದೇನು ಪ್ರಾಬ್ಲಮ್ ಅಂತಾನು ಇವ್ರನ್ನ ಕೇಳಿ. ರಚ್ಚು ಬೇಡ. ಇಲ್ಲಿ ನೋಡಿ, ಈಗ ಗೊತ್ತಲ್ಲ, ಬಟನ್ ಹಾಕ್ಬಿಟ್ರೆ ಸ್ಪಾರ್ಕಲ್ ಅಲ್ಲ, ಇದು ಕೋಲ್ಡ್ ಫೈರ್. ಅದೇ ಮುಟ್ಟಿಗೆ ತಣ್ಣಗಿರುತ್ತಾ? ಬನ್ನಿ. ಈಗ ಮನು, ಇವಾಗ ಮನು ಆಮೇಲೆ ಈ ತರ ಟೆಡ್ಡಿ ಎಲ್ಲ ಹಾಕೊಂಡು ಚೆನ್ನಾಗಿ ಮಾಡ್ತಾನೆ, ಸಕ್ಕತ್ತಾಗಿ. ಈಗ ಏನ್ ಮಾಡ್ತಾನೆ ಗೊತ್ತಾ, ಟೆಡ್ಡಿ ಹಾಕೊಂಡು ಹೇಳ ನೀವ್ ಏನ್ ಮಾಡ್ತಾರೆ ಬೇಡ ಬಿಡಿ, ಏನ್ ಮಾಡ್ತಾರೆ ಅಂತ ನೀವು ವಿಡಿಯೋ ಫುಲ್ ನೋಡಿ. ಓ ನೋಡಿ ಗೈಸ್, ಬರ್ತದಾಳೆ ಬರ್ಡೇ ಗರ್ಲ್. ಟೆಡ್ಡಿ ಸರ್ಪ್ರೈಸ್ ಐತೆ, ಯು ಕಾಂಟ್ ಇಮ್ಯಾಜಿನ್. ಯಾರು ಹೇಳಿ ನೋಡೋಣ ಬ್ರೋ, ಮಾತಾಡ್ಬೇಡಿ ಬ್ರೋ, ಗೊತ್ತಾಗ್ಬಿಡುತ್ತೆ ವಾಯ್ಸ್. ಗೊತ್ತು ಬಿಡಿ, ಆಗ್ಲೇ ಇದ್ರಲ್ಲ ಅವರು. ಯಾರು ಆಗ್ಲಿದ್ದಾರೆ? ಯಾರು? ಬೊಕ್ಕೆ ಕೊಡು ಬ್ರೋ. ನೀನು ಹಳೆಯ ಕ್ಲೋಸ್ ಫ್ರೆಂಡ್, ಗೆಸ್ ಮಾಡು. ಜೆಂಡರ್ ಚೇಂಜ್. ಓಕೆ ಬರಲಾ?
ಟೆಡ್ಡಿ ಫಸ್ಟ್ ಕೆಲಸ ಮುಗಿಸಿ ಆಮೇಲೆ ಫೋಟೋ ತೆಗೀರಿ. ಫಸ್ಟ್ ಏನ್ ಮಾಡ್ಬೇಕು ಟೆಡ್ಡಿ ಹೇಳಿ. ಹೇಳಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು ಬ್ರೋ, ಅವ್ರು ಯಾರಿಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ನಾನು ಗೊತ್ತಿಲ್ಲ. 1.5 ನಿಮಿಷ ಆಯ್ತು ಅಷ್ಟೇ ಬರ್ಡೇ ಮುಗಿತವಳದು. ಹುಟ್ಟಿದಿಂದ ಹುಟ್ಟಿದ ಲೆಕ್ಕ ಅಲ್ಲ. ಹಂಗೆ ಬ್ಯೂಟಿಫುಲ್ ಅಂತ. ನಾಳೆ ಕೊಡ್ಬೇಕಾ ಫಸ್ಟ್ ಗಿಫ್ಟ್? ಅಣ್ಣಂದೆಲ್ಲ ಫೋಟೋ ತೆಗಿಸ್ಕೊಳ್ಳಿ. ನೀನಿದ್ದರೆ ನಾನು ಬರುತ್ತೆ. ಓಹೋ ನನಗೊಂದು ಸಾಕಿತ್ತು. ಒಂದ್ ನಿಮಿಷ ಓಪನ್ ಮಾಡಿ ನೋಡ್ಬಿಡ್ತೀನಿ ನನ್ನ ಕ್ಯೂರಿಯಾಸಿಟಿ. ಗೆಸ್ ಮಾಡಿ ಏನದು? ಬ್ಯಾಗು, ವ್ಯಾಲೆಟು. ಇಷ್ಟೆಲ್ಲ ಪೇಷನ್ಸ್ ಇಲ್ಲ ನಂಗೆ, ವೆರಿ ಸಾರಿ. ಇಲ್ಲ ಮತ್ತೆ ಇನ್ನೇನು ಒರಿಜಿನಲ್ ನಂಬಲ್ಲೇ ಅವಳು ಫಸ್ಟ್ ಕಾಪಿ ಅಂತಾಳೆ. ಕೇಳ್ತಿಲ್ಲ. ಥ್ಯಾಂಕ್ ಯು ನವೀನಾ. ಆದ್ರೆ ಏನು ಓಪನ್ ಮಾಡವ, ನೋಡ್ತೀವಿ ನಾವು. ಓಪನ್ ಮಾಡಲ್ಲ? ಹೆಲ್ಪ್ ಮಾಡೋ, ನೇಲ್ಸ್ ಹಾಕ್ಸ್ಕೊಂಬಿಟ್ಟಳೆ, ಓಪನ್ ಮಾಡೋಕ್ಕಾಗಲ್ಲ. ಸೆಂಟು, ವಾಚು. ವಾಚಾ ನೈಸ್, ಸೂಪರ್. ಬೇಕು ಅಂತ. ಕೊಡಿಸಿ ನಾನು ಕೊಡಿಸ್ಬೇಕಂತ ಹೇಳಿ. ಆ್ಯಂಡ್ ಇದೊಂದು ಬ್ಯಾಗ್. ಎಲ್ಲ ಬಿಲ್ಲು ಐತೆ. ರೆಡಿ ರೆಡಿ, ಕಣ್ಮುಚ್ಚು. ರೆಡಿ. ಬಟ್ಟೆ ಗಿಡ ಮಾಡ್ಕೊಡು. ನನ್ನ ಟೈಮ್ ಬರುತ್ತೆ, ನಂಗೂ ಟೈಮ್ ಬರುತ್ತೆ. ನನ್ನ ಟೈಮ್ ಬಂದಿದೆ. ಮೇಬಿ ಅದು ಶೆಲ್ಲಿಲ್ಲ ಅನ್ಸುತ್ತೆ ಕೊಟ್ಟಿರೋದ್ರಲ್ಲಿ. ನನ್ನ ಟೈಮು ಇವತ್ತಿನ ಆ್ಯಕ್ಚುಲಿ ಚೆನ್ನಾಗಿದೆ. ಟಚ್ವುಡ್ ಮೇಲಿ ಟ್ರ್ಯಾಕ್ ಫಾಸ್ಟ್ ಆಗಿರಲಿ ಅಂತ. ಹಿಂಗೆ ನನ್ನ ಟ್ರ್ಯಾಕ್ ಇನ್ಮೇಲೆ ಫಾಸ್ಟ್ ಆಗಿರ್ಲಿ ಅಂತ. ಥ್ಯಾಂಕ್ ಯು. ಕ್ರಿಕೆಟ್ಗೆ ಹೋದಾಗ ಅಕ್ಕ, ಅದು ಫಂಕ್ಷನ್ ಇದ್ದಾಗ ಅಕ್ಕ. ಕ್ರಿಕೆಟ್ಗೆ ಹೋದಾಗ ಇದನ್ನ ಹಾಕೋತೀನಿ. ಥ್ಯಾಂಕ್ ಯು ಅಲ್ಲು ಅಣ್ಣ, ಸುಷ್ಮಿತಾ ಅಕ್ಕ. ಇರೋ ಇನ್ನೊಂದು ಐತೆ, ಅದು ಮೇನ್ ಗಿಫ್ಟ್, ಇದಲ್ಲ. ಏನು ಪಿಂಕಿ ಏನು ಕೊಡಕ ನಾನು ಬ್ಲಾಗ್. ಈಗ ನವೀನ್ ಯಾವ ಬ್ರ್ಯಾಂಡ್ ಕೊಡೋಣ ಹೇಳಿ ನಿನಗೆ? ಮೈಕಲ್ ಕೋರ್ಸ್ ಹೌದಲ್ಲ, ಮೈಕಲ್ ಜಾಕ್ಸನ್ ಅಂತ ಬಂದ. ಮೈಕಲ್ ಜಾಕ್ಸನ್ ನೋಡಿ ಎಲ್ಲನ ನೋಡಿ ಹೆಂಗೈತೆ ನೋಡು. MJ ಅಲ್ಲ, MJ ಇಲ್ಲೇ ಇಲ್ಲ ಅಂದ್ರೆ ಇದು ಕರೆ ಬ್ಯಾಗ್ ಅಂತ, ಅದಕ್ಕೆ ಮೈಕಲ್ ಜಾಕ್ಸನ್ ಹೇಳಿದ್ವಿ. ಚೆನ್ನಾಯ್ತಾ ಇದು? ಮೈಕಲ್ ಜಾಕ್ಸನ್ ಅಂತ ಬ್ಯಾಗ್ ಬ್ರ್ಯಾಂಡ್ ಹೆಸರು ಕಾಣಿಸಲ್ಲ, ಯಾಕೆ ಹೇಳಿ? ಅವ್ರು ಇಲ್ವಲ್ಲ ಈಗ. ಏನು ನಾನು ಬಾಯ್ ಬಿಲ್ಲು ಕಾಣ್ಬೇಕಾ ಒರಿಜಿನಲ್ ಅಂತ? ಹೌದು, ಅದಕ್ಕೆ ಗೈಸ್ ನನ್ನ ಬ್ಲ್ಯಾಕ್ ಡ್ರೆಸ್
ನನ್ನ ಬರ್ಡೇಗೆ ಎಲ್ಲ ಟೈಮ್ ಬ್ಲ್ಯಾಕ್ ಡ್ರೆಸ್ ಆಗ್ತಿದ್ದೆ, ಬಟ್ ಫಾರ್ ದ ಟೈಮ್ ಇಲ್ಲಿ ಚೇಂಜ್ ಮಾಡಿದ್ದೀನಿ ಬ್ಲ್ಯಾಕ್ ಡ್ರೆಸ್. ಅದಕ್ಕೆ ಪಿಂಕಿ ನನಗೆ ಬ್ಲ್ಯಾಕ್ ಡ್ರೆಸ್ ಕಿತ್ತು. ಥ್ಯಾಂಕ್ಸ್ ಪಿಂಕಿ, ಚೆನ್ನಾಗಿದೆ. ಓಕೆ ಥ್ಯಾಂಕ್ಸ್ ಪಿಂಕಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಹೇಗಿರುತ್ತೆ ಅಂತ. ಕಣ್ಮುಚ್ಚು, ನಾವ್ ಯಾರು ಇರಲ್ಲ. ನಾನೇನೋ ಒಂದು ಹಾಕ್ಕೊಡ್ತೀನಿ, ನೀನು ಒಬ್ಳೆ ನೋಡು, ಓಕೆನಾ? ನಾನೇನಂದ್ರೆ ತೋರಿಸ್ತೀನಿ. ನೀನೇ ಹೋಗ ಅಲ್ಲಿಗೆ. ಬೇಡ ಬೇಡ, ಅವಳೇ ಇರ್ಲಿ, ನಾನು ಯಾಕೆ? ರೆಡಿನಾ? ನಾನು ಹೇಳ್ತೀನಿ, ನಾನು ಹೇಳ್ದಾಗ ಕಣ್ಬಿಡು, ಅಲ್ಲಿವರೆಗೂ ಬಿಡ್ಬೇಡ, ಓಕೆನಾ? ರೆಡಿನಾ? ಕಡೆ ಹಂಗೆ ಹಂಗೆ ಕಣ್ಬಿಡ್ಬೇಡ. ನಾನು ಆಮೇಲೆ ಸಾಂಗ್ ಪ್ಲೇ ಮಾಡಿದ್ದೇನೆ. ಎಲ್ಲ ನಾನು ಹೇಳ್ತೀನಿ, ಫ್ರೀ ಮಾಡಿ ಪ್ಲೇ ಮಾಡ್ತೀನಿ. ನೋಡು. ಓಕೆ, ಕಣ್ಬಿಡು ಈಗ. ಪ್ಲೇ ಮಾಡಿ ಈಗ. ಹ್ಯಾಪಿ ಬರ್ಡೇ ಮಗಳೇ, ಖುಷಿಯಾಗಿರು. ಹ್ಯಾಪಿ ಬರ್ಡೇ ಮಗಳೇ, ಖುಷಿಯಾಗಿರು. ಆಯ್ತಾ? ಯಾಕೆ ಹೇಳ್ತೀವಿ ಬಿಡು, ಹ್ಯಾಪಿ ಬರ್ಡೇ. ಚೆನ್ನಾಗಿತ್ತಾ? ನೀನು ಯಾವಾಗಲೂ ಹೇಳ್ತಿದ್ದಂತಲ್ಲ ಫೋಟೋ ಇಲ್ಲ ಅಂತ. ಫೋಟೋ ನೋಡಿ ಎರಡು ತೋರಿಸ್ತೀನಿ, ಒಂದು ನಿಮಿಷ ಇದು. ನೋಡಿ ಈ ಫೋಟೋ ಹೆಂಗೈತೆ? ಚೆನ್ನಾಯ್ತಾ? ಸೇಮಾ? ಸರಿ, ಇನ್ನೊಂದು ತೋರಿಸ್ತೀನಿ. ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ಏನಿಲ್ಲ ಬಿಡು. ಓಕೆ, ಖುಷಿ ಆಯ್ತಾ? ಮನು ಏನಂತ ಗೊತ್ತಾ, ಏನ್ ಡೌನ್ ಮಾಡ್ತಾರೆ ನೋಡಿ ಇವರೆಲ್ಲ. ಇಷ್ಟೊತ್ತು ಖುಷಿಯಾಗಿದ್ದೀಗ ಹತ್ತ ಹೇಳ್ತಾರಲ್ಲ, ನಿಜವಾಗ್ಲೂ ಹೇಳ್ತಾರ. ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ಅಂದ್ರೆ ಎಷ್ಟೊಂದು ಮುಂಚೆ ವಿಡಿಯೋ ನೋಡಿದ್ದೆ, ಲೈಕ್ ಈ ತರ ಬೇರೆಯವರು ಇದ್ ಮಾಡಿರೋದು. ಬಟ್ ಆದ್ರೆ ಈ ಸಲ ಹೇಳ್ತಾ ಇದ್ದೆ ನನ್ನ ನವೀನಂಗು, ಅವನು ಫಸ್ಟ್ ಬರ್ಡೇಲಿ ಗಿಫ್ಟ್ ಕೊಟ್ಟಿದ್ದ ನಂಗೆ, ಡ್ಯಾಡಿದು ನಂದು ಫ್ರೇಮು. ಅದು ಹಾಳಾಗಿತ್ತು ಫ್ರೇಮು. ಅದನ್ನ ಹೇಳ್ತಾ ಇದ್ದ ಅವನಿಗೆ, ನೆಕ್ಸ್ಟ್ ಟೈಮ್ ಯಾವುದೋ ಗಿಫ್ಟ್ ಕೊಟ್ರೆ ಫೋಟೋ ಗಿಫ್ಟ್ ಕೊಡು ಅಂತ. ಅವನು ಸರಿ ಮಾಡಿಸ್ತೀನಿ ಬಿಡು, ನೆಕ್ಸ್ಟ್ ಯಾವಾಗಾದ್ರು. ನಿನ್ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪಟ್ಟಂತ ಡಿಲೀಟ್ ಮಾಡ್ದಲ್ಲ, ಮೆಸೇಜ್ ನೋಡ್ಲಿಲ್ವಾ? ಮೇಲ್ ನೋಟಿಫಿಕೇಶನ್ ಬಂತು, ಆಮೇಲೆ ಡಿಲೀಟೆಡ್ ಫಾರ್ ಎವ್ರಿವನ್ ಅಂತ. ನೀವು ಮಿಸ್ ಆಗಿ ಯಾವಾಗ ಟೆಕ್ಸ್ಟ್ ಮಾಡ್ತಿದ್ವಲ್ಲ, ಮಿಸ್ ಆಗಿ ಅನ್ಕೊಂಡು ಸುಮ್ಮನೆ. ಯಾಕೆ ವಿಡಿಯೋ ನಾನು ಫ್ರೇಮ್ ಮಾಡ್ಸಕ್ಕೆ ಅಲ್ಲ, ಫ್ರೇಮ್ ಅಂತೀನಿ, ಫೋಟೋ ರೆಡಿ ಮಾಡಕ್ಕೆ, ಆ ವಿಡಿಯೋ ರೆಡಿ ಮಾಡಕ್ಕೆ ನಿನಗೆ ಕಳ್ಸಿದೀನಿ, ಅವನಿಗೆ ಕಳ್ಸೋಬಿಟ್ಟು ಆಮೇಲೆ ಪಟ್ಟಂತ ಡಿಲೀಟ್ ಮಾಡಿದೆ. ಹೌದಾ? ಥ್ಯಾಂಕ್ ಯು ಅಲ್ವಣ್ಣ. ನಂಗೆ ಗೊತ್ತಲ್ವಣ್ಣ ಯಾವಾಗಲೂ ಡಿಫ್ರೆಂಟ್ ಆಗಿ ಕೊಡ್ತಾರೆ ಅಂತ, ಬಿಕಾಸ್ ಅವರು ಈ ಟೆಕ್ನಾಲಜಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಅಣ್ಣ. ಬಟ್ ಆ ವಿಡಿಯೋ ನಿಜವಾಗ್ಲೂ ಸಕ್ಕತ್ತಾಗಿದೆ ವಿಡಿಯೋ. ನಾನು ಈ ಟೈಮ್ ಬರ್ಡೇಗೂ ಅಷ್ಟೇ ಸುಮ್ಮನೆ ನಂದು ವಿಡಿಯೋ ಹಾಕ್ಬಿಟ್ಟು ಹಿಂದಗಡೆ ಫೋಟೋ ಹಾಕಿದ್ದೆ ಅಷ್ಟೇ, ಡ್ಯಾಡಿ ಬರ್ಡೇಗೆ. ಬಟ್ ಯಾ, ಥ್ಯಾಂಕ್ ಯು ಅಣ್ಣ. ಆಯ್ತು, ಪೋಸ್ಟ್ ಮಾಡು ಇನ್ಸ್ಟಾಗ್ರಾಮ್ ಅಲ್ಲಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಆ ವಿಡಿಯೋ ಹೆಂಗ್ ಬರುತ್ತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ರಚ್ಚು ಅಕೌಂಟ್ ಅಲ್ಲಿ. ನಾನು ಇಲ್ಲಿ ಹಾಕಿದ್ರೆ ಸಾಂಗ್ ಹಾಕಕ್ಕಾಗಲ್ಲ, ಬರೀ ವಿಡಿಯೋ ಹಾಕಕ್ಕಾಗಲ್ಲ. ಥ್ಯಾಂಕ್ ಯು. ಈ ಡೆಕೋರೇಷನ್ ಏನು ನೋಡ್ತಾ ಇದ್ದೀರಾ, ಲಾಸ್ಟ್ ಟೈಮ್ ಕೂಡ ಇವರೇ ಮಾಡ್ಕೊಟ್ಟಿದ್ದು, ಆ್ಯಂಡ್ ದಿಸ್ ಟೈಮ್ ಕೂಡ ಅವರೇ ಮಾಡಿರೋದು, ಟಾಕ್ಸಿಕ್ ಇವೆಂಟ್ ಅಂತ. ನನಗೆ ಡೆಕೋರೇಷನ್ ಲಾಸ್ಟ್ ಟೈಮು ತುಂಬ ಚೆನ್ನಾಗಿತ್ತು, ನಾನು ಔಟ್ಫಿಟ್ಟಿಂಗ್ ಮ್ಯಾಚ್ ಆಗ್ತಿತ್ತು, ಆ್ಯಂಡ್ ಈ ಟೈಮ್ ಕೂಡ ಔಟ್ಫಿಟ್ಟಿಂಗ್ ಮ್ಯಾಚ್ ಆಗ್ತಿದೆ. ಥ್ಯಾಂಕ್ ಯು ಟಾಕ್ಸಿಕ್ ಇವೆಂಟ್. ನಾನು ಕೇಳಿದವ್ರನ್ನ ಒಂದು 2-3 ಡೇಸ್ ಹಿಂದೆನೇ ಅಷ್ಟೇ, ಈ ಥರ ಬೇಕು ಅಂತ ಅಂದಿದ ತಕ್ಷಣ ಏನೂ ಮಾತಾಡಿಲ್ಲ, ಇದೇ ಥರನೇ ಬರುತ್ತೆ ಬ್ರೋ, ನೀವು ತಲೆ ಕೆಡ್ಸ್ಕೊಂಬೇಡಿ, ನೀವು ಬರೀ ಅಲ್ಲಿ ಬಂದು ಡೈರೆಕ್ಟಾಗಿ ನೋಡ್ಬಿಟ್ಟು ಮಾತಾಡಿ ಅಂತಂದರು. ಸೇಮ್ ಬಂದು ನಾನು ಏನು ಮಾತಾಡೋಕ್ಕೆ ಆಗ್ತಿಲ್ಲ, ಸೊ ಅದೇ ಥರನೇ ಕೊಟ್ಟಿದ್ದಾರೆ ನನಗೆ. ಇವ್ರು ನನಗೆ ಒಂದು 2 ವರ್ಷದಿಂದ ಫ್ರೆಂಡು, ಅಲ್ಲಿಂದ ಇಲ್ಲಿವರೆಗೂ ಇವ್ರ ಬಾಂಡಿಂಗ್ ಹಂಗೆ ಇದೆ. ಆ್ಯಂಡ್ ಇವ್ರು ಹೇಳಿ ಟೈಮ್ಗೆ ಅದೇ ಥರನೇ ಮಾಡ್ಕೊಡ್ತಾರೆ. ಇವ್ರದ್ದು ಈಗಾಗಲೇ ಎಲ್ಲ ವೈರಲ್ ಆಗ್ತಿರುತ್ತೆ ವಿಡಿಯೋ, ಈ ಎದುರಿಸೋದು ಅಂದರೆ ಬರ್ಡೇ ಸರ್ಪ್ರೈಸು ಆ ಥರ. ಸೊ ಅದೆಲ್ಲ ಇವರೇ ಮಾಡ್ತಾರೆ, ಇವರೇ ಕ್ರಿಯೇಟ್ ಮಾಡಿರ್ತಾ ಇರೋದು. ಸೊ ಅವ್ರ ಪೇಜನ್ನು ಕೆಳಗಡೆ ಹಾಕಿರ್ತೀವಿ, ಹೋಗಿ ಅದನ್ನು ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವುದೇ ಥರ ಸೆಲೆಬ್ರೇಷನ್ ಆಗಿರಲಿ, ಯಾವುದೇ ಥರ ಡೆಕೋರೇಷನ್ಸ್ ಬೇಕಿತ್ತು ಅಂದರೆ ಅವ್ರ ಪೇಜನ್ನು ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡಿ. ಟಾಕ್ಸಿಕ್ ಇವೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಕೇಕು ನಮಗೆ ಕಳಿಸ್ಕೊಟ್ಟಿರೋದು ಬೇಕೆಯವರ್ ಇಶ್ಯೂ.
ಇದು ಸಿನ್ಸ್ ನಾವೊಂದು 4-5 ಇಯರ್ಸ್ ಇಂದ ಇದೇ ಇನ್ನ ಜಾಸ್ತಿನೇ. ಇನ್ನ ಜಾಸ್ತಿ ಇಯರ್ಸ್ ಇಂದ ಇಲ್ಲೇನೆ ನಾವು ಯೂಶಲಿ ಕೇಕು ಪ್ರತಿ ಟೈಮ್ ಎಲ್ಲ ಬರ್ಡೇಗೂ ಪ್ಲೇಸ್ ಮಾಡೋದು. ನನಗೂ ಮಾಡಿದ್ರು ಬರ್ಡೇ ಕೇಕ್ ನಾವೇ ಕಳಿಸ್ತೀವಿ ಅಂತ. ನಾವು ಯಾರದೇ ಬರ್ಡೇ ಆಗಾದ್ರೂ ನಾನು ಅಲ್ಲೇ ಹೋಗಿ ತಗೊಳ್ಳೋದು. ಥ್ಯಾಂಕ್ಸ್ ಫಾರ್ ದ ಕೇಕು ತುಂಬಾ ಸಕ್ಕತ್ತಾಗಿದೆ ಟೇಸ್ಟು. ಅಂಡ್ ಇವ್ರದ್ದು ಬಿಗ್ ಬಾಸ್ ಅಷ್ಟೇ, ಬಿಗ್ ಬಾಸ್ ಅಲ್ಲಿ ಯಾರೇ ಸೆಲೆಬ್ರಿಟೀಸ್ ಆಚೆ ಬಂದಾಗ ಇವ್ರ ಕಡೆಯಿಂದನೇ ಕೇಕ್ ಹೋದು ಬೇಕೇರಿ ಶೋ. ಸೊ ಅವ್ರ ಪ್ರೊಫೈಲ್ಗೆ ಹೋಗ್ಬಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ಇವ್ರದ್ದು ಆಲ್ಮೋಸ್ಟ್ ಒಂದು ಎಷ್ಟು ಇಯರ್ಸ್ ಇದೆ ಇದು ಇದೆ ಒಂದು 10 ಇಯರ್ಸ್ ಇಂದ ನಾನು ನೋಡ್ದಾಗಂತೂ ನಾನು ನೋಡೋ ಸೇಮ್ ಪ್ಲೇಸ್ ನಾಗರಬಾವಿ ಅಲ್ಲೇ ಇರೋದು. ನಾಗರಬಾವಿ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇರುತ್ತೆ, ಹೋಗಿ ಚೆಕ್ ಮಾಡಿ. ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಇರೋದು ಬೇಕೇರಿ ಶೋ. ಸೊ ಟೇಸ್ಟ್ ಅಂತೂ ಕಾಂಪ್ರಮೈಸ್ ಇಲ್ಲ, ಅವಾಗಿಂದ ಇಲ್ಲಿವರೆಗೂ ಅದೇ ಟೇಸ್ಟ್ ಕೊಡ್ತಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆ್ಯಂಡ್ ಹೋಗಿ ನೀವು ಕೂಡ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಕೇಕ್ನ ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ಗೋ ಡು ಚೆಕ್ ಔಟ್ ದೇರ್ ಪೇಜ್.